ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಒಂದು ತುಟ್ಟಿ ಭತ್ಯೆ DA ಹೆಚ್ಚಳ ರಾಜ್ಯ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್. ಕರ್ನಾಟಕ ಸರ್ಕಾರದಿಂದ ನೌಕರಿಗೆ ತುಟ್ಟಿ ಭತ್ಯೆ DA ಹೆಚ್ಚಳ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಶೇರ್ ಮಾಡೋದ್ರಿಂದ ವಿಷಯ ಎಲ್ಲರಿಗೂ ಕೂಡ ಆದಷ್ಟು ಬೇಗ ತಲುಪುತ್ತೆ ಅಂತ ಹೇಳ್ತಾ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಕರ್ನಾಟಕ ಸರ್ಕಾರ ನೌಕರಿಗೆ ತುಟ್ಟಿ ಭತ್ಯೆ DA ಹೆಚ್ಚಳ, ಈ ಒಂದು ಮಾಹಿತಿಯೊಂದಿಗೆ ನಾನು ನಿಮ್ಮ ಜೊತೆ ಬಂದಿದ್ದೀನಿ ಅಂತ ಹೇಳಲಾಗ್ತದೆ. ಕರ್ನಾಟಕ ಸರ್ಕಾರ 2025ರಲ್ಲಿ ತುಟ್ಟಿ ಭತ್ಯೆ ಅಂದರೆ DA ಹೆಚ್ಚಳದ ಕುರಿತು ಹಲವು ಅಂಶಗಳು ಸ್ಪಷ್ಟಗೊಂಡಿವೆ. ಅದು ಯಾವ ರೀತಿ ಅಂತ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. DA ಹೆಚ್ಚಳದ ಉದ್ದೇಶ ಮತ್ತು ಲಾಭ. DA ಹೆಚ್ಚಳದ ಉದ್ದೇಶ ಮತ್ತು ಅದರ ಆಧಾರ ಏನು ತಿಳ್ಕೊಳ್ಳೋಣ. ತುಟ್ಟಿ ಭತ್ಯೆಯು ಜೀವನದ ವೆಚ್ಚದ ಏರಿಕೆಯನ್ನು ಸಮಪಾರ್ಶ್ವಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಇದು ನೌಕರರ ಆರ್ಥಿಕ ಸ್ಥಿರತೆಯನ್ನು ಸುಧಾರಿಸಲು ಮತ್ತು ಮಾರುಕಟ್ಟೆ ಬೆಲೆ ಏರಿಕೆಯಿಂದ ಪ್ರಭಾವಿತ ಆಗದಂತೆ ಮಾಡುತ್ತದೆ. ಕರ್ನಾಟಕ ಸರ್ಕಾರವು ಈ ಹೆಚ್ಚಳವನ್ನು ಕೇಂದ್ರ ಸರ್ಕಾರದಿಂದ ಪರಿಷ್ಕರಣೆ, ಗ್ರಾಹಕ ಬೆಲೆ ಸೂಚ್ಯಂಕ CPI ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿ ಅಡಿಯಲ್ಲಿ ಪರಿಗಣಿಸಲಾಗುತ್ತದೆ. 2024ರಲ್ಲಿ ಘೋಷಿತ DA ಹೆಚ್ಚಳಗಳು. 2024ರಲ್ಲಿ ಕರ್ನಾಟಕ ಸರ್ಕಾರವು 2 ಹಂತಗಳಲ್ಲಿ DA ಹೆಚ್ಚಳವನ್ನು ಮಾಡಿರುತ್ತದೆ. ಮಾರ್ಚ್ 12, 2024ರಲ್ಲಿ 3.75% ಹೆಚ್ಚಳ, DA 38.75% ರಿಂದ 42.5% ಏರಿಕೆ ಜನವರಿ 1, 2024ರಿಂದ ಜಾರಿ ಬರುತ್ತೆ. ನವೆಂಬರ್ 27, 2024ರಲ್ಲಿ 2.25% ಹೆಚ್ಚಳ, DA 8.50% ಇಂದ 10.75% ವರೆಗೂ ಏರಿಕೆ ಆಗುತ್ತೆ. ಆಗಸ್ಟ್ 1, 2024ರಿಂದ ಅದು ಜಾರಿ ಆಗುತ್ತೆ. ಈ 2 ಹೆಚ್ಚಳಗಳ ನಂತರ ಸರ್ಕಾರಕ್ಕೆ ವಾರ್ಷಿಕ ಆದಾಯ 2,792 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚ ಉಂಟಾಯಿತು ಅಂತ ಹೇಳಲಾಗ್ತದೆ. ಇನ್ನು ಯಾರಿಗೆ ಇದರಿಂದ ಲಾಭ ಅಂದರೆ DA ಹೆಚ್ಚಳವು 9.7 ಅಂದರೆ 9.7 ಲಕ್ಷಕ್ಕೂ ಅಧಿಕ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ಹೊಂದಿದ ಅಧಿಕಾರಿ ವರ್ಗಗಳಿಗೆ ಲಾಭ ತರುತ್ತದೆ. 5.2 ಲಕ್ಷ ಅಂದರೆ 5.2 ಲಕ್ಷ ಸರ್ಕಾರಿ ನೌಕರರು, ವಿವಿಧ ಇಲಾಖೆಗಳಲ್ಲಿರುವ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ನಿಗಮ ಮಂಡಳಿ ಸಿಬ್ಬಂದಿ, ಸರ್ಕಾರ ಪ್ರಭುತ್ವದಡಿ ಕಾರ್ಯನಿರ್ವಹಿಸುವ ಸಂಸ್ಥೆಗಳ ನೌಕರರು ಹಾಗೂ 4.5 ಲ್ಯಾಕ್ ನಿವೃತ್ತ ಅಂದರೆ 4.5 ಲಕ್ಷ ನಿವೃತ್ತ ಸರ್ಕಾರದಿಂದ ನಿವೃತ್ತಿ ಹೊಂದಿದ ಪ್ರಸ್ತುತ ಪಿಂಚಣಿ ಪಡೆಯುವ ಹಿರಿಯ ನಾಗರಿಕರು ಅಂತ ಹೇಳಲಾಗ್ತದೆ. ಇನ್ನು 2025 ನಂತರ ಏನೇನಾಯಿತು ನೋಡೋಣ. DA ಪರಿಷ್ಕರಣೆ ಏನಿರ್ಬೋದು 2025ರಲ್ಲಿ ಅಂದರೆ ಮುಂದಿನ DA ಹೆಚ್ಚಳದ ನಿರೀಕ್ಷಿತ ದಿನಾಂಕ ಜುಲೈ 1, 2025. ಕೇಂದ್ರ ಸರ್ಕಾರದ DA ಪರಿಷ್ಕರಣೆ ನಂತರ ಹೊಸ ಹೆಚ್ಚಳ ಶೇಕಡಾವಾರು ಸಾಮಾನ್ಯವಾಗಿ 3% ರಿಂದ ನಡುವೆ ಏರಿಕೆ ಸಾಧ್ಯತೆ ಅಂತ ಹೇಳಲಾಗ್ತದೆ. ಸರ್ಕಾರದ ಆದೇಶ ಅವಧಿ ಏನಂದ್ರೆ ಕೇಂದ್ರ ಸರ್ಕಾರವು ಘೋಷಣೆಯಿಂದ 2-3 ತಿಂಗಳ ಒಳಗೆ ರಾಜ್ಯ ಸರ್ಕಾರ ಕೂಡ ತಮ್ಮ ಆದೇಶವನ್ನು ಹೊರಡಿಸುತ್ತದೆ. ಸರ್ಕಾರಿ ನೌಕರರ ಒತ್ತಡ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಹಾಕಿದೆ, ಹೆಚ್ಚಳದ ಬಗ್ಗೆ ಒತ್ತಡ ಹಾಕಿದೆ ಅಂತ ಹೇಳಲಾಗ್ತದೆ. ಇನ್ನು ಇದೊಂದು ತ್ವರಿತವಾಗಿ ಇನ್ನು ಹೆಚ್ಚು ಮಾಡಬೇಕಂತ ಹೇಳಲಾಗ್ತದೆ. ಹೊಸ ಹೆಚ್ಚಳ ಶೇಕಡಾವಾರು ಸಾಮಾನ್ಯವಾಗಿ 3% ಅಂತ ಹೇಳಿದ್ನಿ. ಇನ್ನು DA ಹೆಚ್ಚಳದ ಪರಿಣಾಮಗಳು ಯಾವ? ನೌಕರರ ಆರ್ಥಿಕ ಸ್ಥಿತಿ, ದಿನನಿತ್ಯದ ಖರ್ಚುಗಳಿಗೆ ಅನುಕೂಲವಾಗೋದು. ಇದರ ಏನು DA ಹೆಚ್ಚಳದ ಪರಿಣಾಮಗಳು ಯಾವ ಅಂದ್ರೆ ರಾಜ್ಯದ ಆರ್ಥಿಕ ಚಟುವಟಿಕೆ, ಹೆಚ್ಚುವರಿ ಹಣ ಹರಿದಾಟದ ಕಾರಣ ಖರೀದಿ ಶಕ್ತಿಯಲ್ಲಿ ಏರಿಕೆ, ಪಿಂಚಣಿ ಪಡೆಯುವವರಿಗೆ ಅನುಕೂಲ, ನಿವೃತ್ತಿ ಹಿರಿಯ ನಾಗರಿಕರಿಗೆ ಹೆಚ್ಚಿನ ಪಿಂಚಣಿ, ಸರ್ಕಾರದ ಆರ್ಥಿಕ ಹೊರೆ, ಹೆಚ್ಚುವರಿ 3,000 ಕೋಟಿ ಅನುದಾನ ಅಗತ್ಯವಿರಬಹುದು ಅಂತ ಹೇಳಲಾಗ್ತದೆ. ಸರ್ಕಾರದಿಂದ ಆರ್ಥಿಕ ಹೊರೆ ಅಂದರೆ 2025 DA ಹೆಚ್ಚಳ ಜುಲೈನಲ್ಲಿ ಜಾರಿಗೆ ಬರುವ ನಿರೀಕ್ಷೆಯಲ್ಲಿ 3% ರಿಂದ 4% ಹೆಚ್ಚಳವಾಗಬಹುದು. ಈ ವೃದ್ಧಿ ರಾಜ್ಯದ 9 ಲಕ್ಷ ಸರ್ಕಾರಿ ನೌಕರರು ಮತ್ತು ನಿವೃತ್ತರುಗಳಿಗೆ ಲಾಭ ತರುತ್ತದೆ. ಆದರೆ ಸರ್ಕಾರ ಆರ್ಥಿಕ ಸ್ಥಿತಿ ಒಂದು ತಜ್ಞರು ಹಿನ್ನೋಟ ನೀಡುತ್ತಿದ್ದಾರೆ, ಏಕೆಂದರೆ ಹೆಚ್ಚುವರಿ ವೆಚ್ಚ ಸರ್ಕಾರ ಬಜೆಟ್ ಮೇಲೆ ಪರಿಣಾಮ ಬೀರುತ್ತದೆ. ಆದರೂ ರಾಜ್ಯ ಸರ್ಕಾರ ಹೆಚ್ಚಳವನ್ನು ಜಾರಿಗೆ ತರಲು ಪೂರ್ಣ ಸಿದ್ಧ ನಡೆಸಿದೆ ಅಂತ ಹೇಳಲಾಗ್ತದೆ. ಈ ಒಂದು ತುಟ್ಟಿ ಭತ್ಯೆ DA ರಾಜ್ಯ ಸರ್ಕಾರ ನೌಕರಿಗೆ ಗುಡ್ ನ್ಯೂಸ್. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.